ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಕ್ಲೇನ್ಸ್. ಇವತ್ತಿನ ವಿಡಿಯೋ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ಯಾಕೆಂದರೆ ನಮ್ಮನ್ನು ಅಂದವಾಗಿ ಸುಂದರವಾಗಿ ಆರ್ಗನೈಸ್ ಮಾಡ್ಬೋದು. ಅದು ಕೂಡ ಜೀರೋ ಕಾಸ್ಟ್ ಹೋಮ್ ಆರ್ಗನೈಸಿಂಗ್ ಹ್ಯಾಕ್ಸ್ ಅಥವಾ ಐಡಿಯಾಗಳು ಅಂತಲೇ ಹೇಳ್ಬೋದು. ಕೆಲವೊಂದು ವಸ್ತುಗಳು ನೋಡಿ ನಮಗೆ ಯೂಸ್ ಇಲ್ಲ ಅಂತ ನಾವು ಬಿಸಾಕಿಬಿಡ್ತೀವಿ. ಬಟ್ ಅದೇ ವಸ್ತುಗಳಿಂದ ನಾವು ನಮ್ಮ ಮನೆಯನ್ನು ಸುಂದರವಾಗಿ ನಾವು ಆರ್ಗನೈಸ್ ಮಾಡ್ಕೊಳ್ಬೋದು. ಹಾಗೆ ನೋಡಿ ಕೆಲವೊಂದು ಸಲ ನಾವು ಈಗ ಹೋಟೆಲಿಂದ ಪಾರ್ಸಲ್ ತಂದಿರ್ತೀವಿ ಅಥವಾ ಚಾಕ್ಲೇಟ್ಸ್ ತಂದಿರ್ತೀವಿ, ಅದಕ್ಕೆ ಬಾಕ್ಸ್ ಬಂದಿರುತ್ತೆ. ಅಥವಾ ಐಸ್ ಕ್ರೀಮ್ ತಂದಿರ್ತೀವಿ, ಅದಕ್ಕೊಂದು ಬಾಕ್ಸ್ ಬಂದಿರುತ್ತೆ. ಅದನ್ನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಲ್ವಾ. ಯಾಕೆ ನೀವ್ಯಾರು ಸ್ಟೋರ್ ಮಾಡಿ ಇಟ್ಕೊಳಲ್ವಾ? ಮಾಡಿ ಇಟ್ಕೊಳ್ತೀರ. ನಮ್ಮ ಇಂಡಿಯನ್ ಮಾಮ್ಸೇ ಹಾಗೆ ಅಲ್ವಾ. ಯಾರು ಸ್ಟೋರ್ ಮಾಡಿ ಇಟ್ಕೊಳಲ್ಲ ಅನ್ನೋರು ಕಮೆಂಟಲ್ಲಿ ನನಗೆ ತಿಳಿಸಿ. ಬಟ್ ಈ ವಿಡಿಯೋ ನೀವು ನೋಡಿದ ಮೇಲೆ, ಅಂದರೆ ಪೂರ್ತಿಯಾಗಿ ನೀವು ನೋಡಿದ ಮೇಲೆ ಖಂಡಿತವಾಗಿ ನೀವು ಸಹ ಸ್ಟೋರ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಅಷ್ಟು ಯೂಸ್ಫುಲ್ ಆಗಿದೆ ಇವತ್ತಿನ ವಿಡಿಯೋ. ಹಾಗೆ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದ್ದೆ. ಕ್ವಶನ್ ಅನ್ಬೋದು, ಒಗಟು ಅನ್ಬೋದು. ಅದಕ್ಕೆ ನವ್ಯಶ್ರೀ ಅನ್ನೋರು ಆನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು, ನನ್ನ ವಿಡಿಯೋ ನೋಡಿ ಆನ್ಸರ್ ಮಾಡಿದ್ದೀರಾ. ಹಾಗೆ ಇವತ್ತು ಒಂದು ಕ್ವಶನ್ ಕೇಳ್ತೀನಿ, ನೋಡೋಣ ಯಾರೆಲ್ಲ ಆನ್ಸರ್ ಮಾಡ್ತಾರೆ ಅಂತ. ರೋಡಲ್ಲಿ ಒಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬತ ಅವ್ರಿಗೆ ಟೈಮ್ ಕೇಳಬೇಕಾಗಿರುತ್ತೆ. ಅವ್ರ ಎದುರುಗಡೆ ಒಬ್ಬ ಹೆಂಗಸು ಬರ್ತಾರೆ. ಅವ್ರ ಕಣ್ಣು ರೆಡ್ ಆಗಿರುತ್ತೆ. ಅವ್ರು ಕೇಳ್ತಾರೆ ಟೈಮ್ ಎಷ್ಟಮ್ಮ ಅಂತ. ಹಾಗೆ ಕೇಳ್ತಾರೆ ನಿನ್ನ ಕಣ್ಣು ಯಾಕೆ ರೆಡ್ ಆಗಿದೆ ಅಂತೆ. ಅವರು ಆ ಹೆಂಗಸು ಅವರೇನು ಟೈಮ್ ಕೇಳಿರ್ತಾರಲ್ಲ ಅವ್ರಿಗೆ ಒಂದೇ ಆನ್ಸರ್ ಹೇಳ್ತಾಳೆ. ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಿರ್ಬೋದು, ಈ ಥರದೊಂದು ಬಾಕ್ಸಲ್ಲಿ ನಾವೆಲ್ಲ ನೋಡಿ ಹೆಂಗೆ ಹರಡ್ಕೊಂಡಿದ್ವಿ. ಏನು ಹುಡುಕ್ಬೇಕಂದ್ರೂ ನಮ್ಗೆ ಬೇಕಿರೋದು ಸಿಗಲ್ಲ, ಬೇರೆಲ್ಲ ಏನೇನೋ ಸಿಗುತ್ತೆ. ಈ ಥರ ಹುಡುಕಾಡಬೇಕು, ಎಷ್ಟು ಕಷ್ಟ ಅಲ್ವಾ. ಇದಕ್ಕೊಂದು ಐಡಿಯಾ ನೋಡೋಣ. ಎಲ್ಲ ತೆಗೆದು ಹಾಕಿ ಈ ಥರ ನೋಡಿ, ಟೂತ್ಪೇಸ್ಟ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರದ್ದು ಆಗಿರ್ಬೋದು. ಈ ಥರ ಎರಡು ಸೈಡು ಓಪನ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಈ ಸೈಡನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಈ ಥರ ಹಿಂಗೆ ಪ್ರೆಸ್ ಮಾಡಿ, ಆ ಕಡೆ ಈ ಕಡೆ ಏನಿದೆ ಎಡ್ಜಸ್ ಏನಿರುತ್ತಲ್ಲ ಅದನ್ನು ತೆಗೆದುಬಿಡಿ. ಈ ಥರ ಎರಡು ಸೈಡ್ ತೆಕ್ಕೊಂಬಿಡೋಣ. ತೆಗೆದ್ಬಿಟ್ಟು ಇದ್ರದ್ದು ಬಾಕ್ಸ್ದು ಡೆಪ್ತ್ ಎಷ್ಟಿದೆ ನೋಡಿಕೊಂಡು ಅದ್ರ ಸೈಜಿಗೆ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟಿದೆಯಲ್ವ, ಇದ್ರ ಸೈಜಿಗೆ ಈ ಥರ ಇಟ್ಕೊಂಡ್ಬಿಟ್ಟು ಎಲ್ಲ ಈ ಥರ ಪೀಸ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನೋಡಿ, ಈ ಥರ ಕಟ್ ಮಾಡಿಕೊಂಡು ಇದರಲ್ಲಿ ಈ ಥರ ನೀಟಾಗಿ ಫಸ್ಟ್ ಜೋಡಿಸ್ಕೊಳ್ಳೋಣ. ಓಪನ್ ಮಾಡಿದ್ರೆ ಬಾಕ್ಸ್ ಥರ ಆಗುತ್ತೆ ನೋಡಿ. ಈ ಥರ ಸ್ಟೇಪಲ್ಲಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ, ಅಂದರೆ ಅಳಗಾಡಬಾರ್ದು ಅಂತ. ನೋಡಿ ಈ ಥರ ಎಲ್ಲ ಸೇಫ್ಟಿ ಮಾಡ್ಕೊಂಬಿಟ್ಟು ಈಗ ಒಂದೊಂದಾಗಿ ಬಾಕ್ಸಲ್ಲೇ ಹಾಕಿಡೋಣ. ಅವು ನಮಗೆ ಈಸಿಯಾಗಿ ಸಿಗುತ್ತೆ, ಮೆಸ್ಸಿಯಾಗಿ ಇರಲ್ಲ. ಈ ಥರ ಸರಲ್ಲ ಹಾಕೋದು. ಈ ಥರ ಪೆನ್ಸು ಚಿಕ್ಕ ಎಲ್ಲ ಸಿಗೋದೇ ಇಲ್ಲ ನೋಡಿ. ಈ ಥರ ಎಲ್ಲ ಈ ಥರ ಒಂದರೆಲ್ಲ ಹಾಕಿಟ್ಕೊಂಡ್ರೆ ನೋಡಿ ನೀಟಾಗಿ ಎಲ್ಲ ಒಂದೊಂದರಲ್ಲಿ ನೋಡಿ, ಯಾವುದು ಹಿಂಗೆ ಅಳಗಾಡಿಸಿದ್ರೂ ಮಿಕ್ಸ್ ಆಗೋದಿಲ್ಲ, ಎಲ್ಲ ಒಂದರಲ್ಲೇ ಇರುತ್ತೆ. ನಿಮ್ಗೇನು ಬೇಕು ಅದು
ಈಸಿಯಾಗಿ ಎತ್ಕೋಬೋದು. ಅವಾಗ ನೋಡಿ ಒಂದೊಂದಾಗೆ ಸಿಗುತ್ತೆ. ನೋಡಿ ಈ ಥರ ಸ್ಪೆಕ್ಸ್ ಬಾಕ್ಸು ನಾವು ಸ್ಪೆಕ್ಸ್ ಹಾಳಾಗಿದೆ ಅಂತ ಅಂದ್ಬಿಟ್ಟು ಬಾಕ್ಸ್ ಬಿಸಾಕಬೇಡಿ, ಹಾಗೆ ಎತ್ತಿಟ್ಕೊಳ್ಳಿ. ಇದು ತುಂಬ ಗಟ್ಟಿಯಾಗಿರುತ್ತೆ, ಇದು ಅಷ್ಟು ಕ್ವಾಲಿಟಿಯಾಗಿರುತ್ತೆ. ಒಳಗಡೆ ಆಗಿರ್ಬೋದು ನೀಟಾಗಿ ಇದೊಂದು ಲೇಯರ್ ಎಲ್ಲ ಇರುತ್ತೆ. ಇನ್ ಕೇಸ್ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದಾಗ ನಿಮ್ಮದು ಲಿಪ್ಸ್ಟಿಕ್ ಆಗಿರ್ಬೋದು, ಐಲೈನರ್ ಆಗಿರ್ಬೋದು, ನೀವೇನು ಹ್ಯಾಂಡ್ ಬ್ಯಾಗಲ್ಲಿ ಹಾಕಿದ್ರೆ ಎಲ್ಲೆಲ್ಲೋ ಹೋಗಿರುತ್ತೆ, ಬೇಗ ಸಿಗೋದಿಲ್ಲ. ಹಾಗೇನು ಮಾಡ್ಬೋದು, ನೀಟಾಗಿ ನೋಡಿ ಈ ಥರ ಇಟ್ಬಿಟ್ಟು ನೋಡ್ತಿರ್ಬೋದು. ನೋಡಿ ನೀಟಾಗಿರುತ್ತೆ. ಹ್ಯಾಂಡ್ ಬ್ಯಾಗಲ್ಲೇ ಆರಾಮ್ಸೆ ಇಟ್ಕೊಂಡ್ಬಿಟ್ರೆ ಓಪನ್ ಮಾಡಿದ್ರೆ ಎಲ್ಲ ನಿಮಗೆ ಸಿಗುತ್ತೆ, ಒಂದರಲ್ಲೇ ಎಲ್ಲ ನೀಟಾಗಿರುತ್ತೆ. ಈ ಥರನೂ ಯೂಸ್ ಆಗುತ್ತೆ. ಇನ್ ಕೇಸು ನೀವು ಮನೆಯಲ್ಲೇ ಈ ಮೆನಿಕ್ಯೂರು ಪೆಡಿಕ್ಯೂರು ಮಾಡೋ ಥಿಂಗ್ಸ್ ಏನೇ ಇರುತ್ತಲ್ವ, ಎಲ್ಲೆಲ್ಲೋ ಇಟ್ಟರೆ ಹುಡ್ಕಾಡಬೇಕಾಗುತ್ತೆ. ಅದು ಸಹ ಅಷ್ಟೇ ನೀಟಾಗಿ ಈ ಥರ ಹಾಕಿಬಿಟ್ಟು ನೀವೆಲ್ಲರ ನಿಮ್ಮ ಕೈ ಸಿಗೋ ಥರ ಹಾಕಿ ಇಟ್ಕೋಬೋದು. ನೋಡಿ ಎಲ್ಲ ಒಂದು ಕಡೆ ಈಸಿಯಾಗಿ ಆರಾಮ ಎಲ್ಲನೂ ಸಿಗುತ್ತೆ. ನೋಡಿ ನೀವು ಯಾವಾಗಲಾದರೂ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಸ್ಪೂನ್ಗಳು ಸಹ ಅಷ್ಟೇ ನೀಟಾಗಿ ಒಂದು ಕಡೆ ಇರುತ್ತೆ. ನೀವು ಎಲ್ಲಾದರೂ ಬ್ಯಾಗಲ್ಲಿ ಹಾಕಿದರೆ ಎಲ್ಲ ಹರಡ್ಕೊಂಡ್ಬಿಡುತ್ತೆ. ನೋಡ್ತಿರ್ಬೋದು ಈ ಥರ ನಿಮ್ಗೆ ಯಾವ ಸ್ಪೂನು ಫೋರ್ಕ್ ಆಗಿರ್ಬೋದು, ಈ ಥರ ಯೂಸ್ ಆ್ಯಂಡ್ ಥ್ರೋ ಆಗಿರ್ಬೋದು, ಇಲ್ಲ ಸ್ಟೀಲ್ ಸ್ಪೂನ್ ಸಹ ಆಗಿರ್ಬೋದು. ನೋಡಿ ನೀಟಾಗಿ ಈ ಥರ ಇಟ್ಕೊಂಡು ನೋಡಿ ನೀಟಾಗಿ ಒಂದು ಕಡೆ ಇರುತ್ತೆ. ನೋಡ್ತಿರ್ಬೋದು ನಾವು ಕಟ್ಲರಿ ಬಾಕ್ಸಲ್ಲಿ ಏನಕ್ಕಾದರೂ ರಬ್ಬರ್ ಬ್ಯಾಂಡ್ ಬೇಕು ಅಂತಂದರೆ ಎಲ್ಲ ಹೀಗೆ ಮೆಸ್ಸಿಯಾಗಿ ಎಲ್ಲಿ ಬೇಕಲ್ಲಿ ಹಾಕಿಬಿಟ್ಟಿರ್ತೀವಿ. ಅವಾಗ ಏನು ಮಾಡಬೇಕು ಅಂದರೆ ಈ ಥರದ್ದು ಈ ಪಾರ್ಸಲ್ ತಂದಿರ್ತೀವಿ ನೋಡಿ, ಚಿಕ್ಕ ಬಾಕ್ಸ್ ಕೊಟ್ಟಿರ್ತಾರೆ, ಚಟ್ನಿ ಅಥವಾ ಸಾಸು ಏನೋ ಈ ಥರ ಚಿಕ್ಕ ಬಾಕ್ಸ್ ಬಂದಿರುತ್ತೆ. ನೀಟಾಗಿ ನೋಡಿ ಅದನ್ನೆಲ್ಲ ತೊಗೊಂಡು ಇದರಲ್ಲಿ ಹಾಕ್ಕೊಂಡು ನೀವು ಇಟ್ಕೊಂಡ್ರೆ ನೀಟ್ ಅನಿಸುತ್ತೆ. ಎಲ್ಲ ಒಂದು ಕಡೆನೂ ಇರುತ್ತೆ, ಬೇಕಾದ್ರೆ ಅಲ್ಲೇ ಇಡ್ಬೋದು. ನೋಡಿ ಬೇಕಂದಾಗ ತೊಗೊಂಡು ಯೂಸ್ ಮಾಡೋದು ಸಹ ಈಸಿ. ನೋಡಿ ಈ ಥರ ನಾನು ಚಾಕ್ಲೇಟ್ ಬಾಕ್ಸ್ ಅಂತ ಏನು ಹೇಳಿದ್ನಲ್ವ, ಈ ಥರದ ಬಾಕ್ಸ್ ಬಂದಿರುತ್ತಲ್ವ, ಇದನ್ನು ಹಾಗೆ ಇಟ್ಕೊಂಡಿರಿ. ಯಾಕಂತಂದರೆ ಮಕ್ಕಳು ನೋಡಿ ಕ್ಯಾರಮ್ ಆಡ್ತಾರೆ, ಕ್ಯಾರಮ್ ಪಾಯಿಂಟ್ಸ್ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಡ್ತಾರೆ, ಮಿಸ್ ಆಗಿಬಿಡುತ್ತೆ. ಆಮೇಲೆ ಇದು ಕೊಟ್ಟಿರೋದು ಕಾರ್ಡ್ಬೋರ್ಡ್ ಥರದ್ದು ಕೊಟ್ಟಿರ್ತಾರೆ, ಅದು ಒಂದು ಸ್ವಲ್ಪ ದಿನಕ್ಕೆ ಹಾಳಾಗೋಗುತ್ತೆ. ಆಮೇಲೆ ಈ ಥರದ್ದು ಇದಾಗಿರ್ಬೋದು, ಅಥವಾ ನೋಡಿ ಚಿಕ್ಕದು ಈ ಥರ ಇರುತ್ತಲ್ವ, ಈ ಥರ ಕವರಲ್ಲಿ ಹಾಕಿ ನೋಡಿ ಅದು ಆಟ ಆಡಿಬಿಟ್ಟು ಎಲ್ಲಿ ಬೇಕಲ್ಲಿ ಹಾಕಿಬಿಟ್ಟಿರ್ತಾರೆ. ಈ ಥರ ಚಿಕ್ಕ ಬೇಗ ಸಿಗೋದೇ ಇಲ್ಲ. ಅದೆಲ್ಲ ಈ ಥರ ತುಂಬ ಚಿಕ್ಕದಿರೋದು ಈ ಥರ ಕವರಿಗೆ ಹಾಕಿ ಸ್ಟಿಕ್ ಮಾಡಿ ಈ ಥರ ನೋಡಿ ಇದರಲ್ಲಿ ಎಲ್ಲ ಇದು ಅಲ್ಲಿ ಇದು ಸಹ ಅಷ್ಟೇ ಫೋಲ್ಡ್ ಮಾಡಿ ಈ ಥರ ಇಟ್ಬಿಟ್ಟು ನೋಡಿ ನೀಟಾಗಿ ಈ ಥರ ಇಟ್ಬಿಟ್ರೆ ಮಕ್ಕಳ ರೂಮಲ್ಲಿ ಆಡ್ಬಿಟ್ಟು ಅವ್ರಿಗೂ ಹೇಳಬೇಕು ನೀಟಾಗಿ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳಿ ಅಂತ, ನೀಟಾಗಿರುತ್ತೆ. ಈಗ ನೋಡ್ತಿರ್ಬೋದು ವಾರ್ಡ್ರೋಬಲ್ಲಿ ಹ್ಯಾಂಗರ್ಗೆ ಹಾಕಿದ್ವೇನೋ ನೀಟಾಗಿರುತ್ತೆ. ಬಟ್ ಇಲ್ಲಿ ಕೆಳಗಡೆ ನೋಡಿ ಮಕ್ಕಳು ಒಂದು ತೆಕ್ಕೊಳಕ್ಕೆ ಹೋದರೆ ಒಂದು ಇಲ್ಲಡೆ ಹೆಂಗೆ ಬೀಳುತ್ತೆ. ಇದನ್ನು ನೀಟಾಗಿ ಹೇಗೆ ಆರ್ಗನೈಸ್ ಮಾಡ್ಬೋದು, ಅದು ನಾವು ಏನಾದರೂ ಪಾರ್ಸಲ್ ತರಿಸಿರ್ತೀವಿ, ಈ ಥರ ಬಾಕ್ಸುಗಳಾಗಿರ್ಬೋದು, ಈ ಥರ ಬಾಕ್ಸು, ಈ ಥರ ನೋಡಿ ಈ ಥರ ಬಾಕ್ಸುಗಳು ಇರುತ್ತಲ್ಲ, ಅದರಿಂದ ನಾವು ಹೇಗೆ ಅರೇಂಜ್ ಮಾಡ್ಕೋಬೇಕಂತ ನೋಡೋಣ. ಆಮೇಲೆ ಇಲ್ಲಿ ನೋಡಿ ಚಿಕ್ಕ ಮಕ್ಕಳದು ಹ್ಯಾಂಡ್ ಕರ್ಚಿಪ್ ಆಗಿರ್ಬೋದು, ಆಮೇಲೆ ಅಂಡರ್ವೇರ್ಗಳು, ಇವೆಲ್ಲ ನೋಡಿ ಹೆಂಗೆ ಒಂದು ಸಿಗೋದೇ ಇಲ್ಲ, ಎಲ್ಲ ಹೀಗೆ ಹುಡುಕಾಡಬೇಕು. ನೋಡೋಣ ಇದನ್ನು ನೀಟಾಗಿ ಹೇಗೆ ಅರೇಂಜ್ ಮಾಡೋದು ಅಂತ ಹೇಳಿದ್ನಲ್ವ, ಈ ಥರ ಬಾಕ್ಸು ಅಂತ. ಇದು ನೋಡಿ ಇದನ್ನು ಹಿಂಗೆ ಓಪನ್ ಮಾಡಿಬಿಟ್ಟು ಇದನ್ನೇನು ಕಟ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಇದನ್ನು ಒಳಗಡೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಡಿ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನೋಡಿ, ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ನೀವೇನು ಮಾಡೋದು, ಜೀನ್ಸ್ ಪ್ಯಾಂಟ್ ಈ ಥರ ಫೋಲ್ಡ್ ಮಾಡಿ ಈ ಥರ ಇಟ್ಕೊಳೋದು. ಆಗ ನಿಮಗೆ ತೆಕ್ಕೊಳೋದು ಈಸಿ ಆಗುತ್ತೆ. ತೆಗಿಯೋಕೆ ಹೋದರೆ ಎಲ್ಲನೂ ಬಿದ್ದುಬಿಡುತ್ತೆ, ಇಲ್ಲಾಂದರೆ ಆಮೇಲೆ ಎಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಒಂದು ಕಡೆ ಇದೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕೂಡ. ಈ ಥರ ನೀಟಾಗಿ ಈಸಿಯಾಗಿ ಗೊತ್ತಾಗುತ್ತೆ. ಮಿಕ್ಕಿದ್ದೆಲ್ಲ ನಿಮಗೆ ಹಾಗೆ ನೀಟಾಗಿ ಮಡಚಿಬಿಟ್ಟು ಒಂದು ಕಡೆ
ನೀಟಾಗಿ ಈ ಥರ ಇಟ್ಕೋಬೋದು. ಈ ಕಡೆ ಟಿ ಶರ್ಟ್ಸ್ ಎಲ್ಲ ಈ ಕಡೆ ಇರುತ್ತೆ, ಜೀನ್ಸ್ ಪ್ಯಾಂಟಿಂದ ಈ ಕಡೆ ಇರುತ್ತೆ. ನೀಟಾಗಿ ಈಗ ನೋಡಿ ಇದರಲ್ಲದು ಯಾವ ಥರ ಆರ್ಗನೈಸ್ ಮಾಡೋದಂತ ನೋಡೋಣ. ನೋಡಿ ಎಲ್ಲ ಹೆಂಗೆ ಮೆಸ್ಸಿ ಏನೂ ಸಿಗಲ್ಲ ಇದರಲ್ಲಿ. ಒಂದು ತೊಗೊಳಕ್ಕೆ ಹೋದರೆ ಎಲ್ಲ ಬಿದ್ದು ಹೋಗುತ್ತೆ. ಈಗ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಫಸ್ಟು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಈ ಬಾಟಲು ಅದು ಇದು ತರಿಸಿರ್ತೀರಲ್ವ, ಈ ಥರ ಬಾಕ್ಸ್ ತೊಗೊಂಡು ಇದರಲ್ಲಿ ನೋಡೋಣ ಕರೆಕ್ಟಾಗಿ ಫಿಟ್ ಆದರೆ ಕಟ್ ಮಾಡೋದೇನು ಬೇಡ. ಸೈಡಿಂದ ಆಲ್ಮೋಸ್ಟ್ ಫಿಟ್ ಆಗ್ತಾಯಿದೆ. ಓಕೆ, ಇದನ್ನು ನಾವು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಒಂದು ಸೈಡದು ಓಪನ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ಈ ಥರ ಓಪನ್ ಮಾಡ್ಕೋಬೇಕು. ಫುಲ್ಲು ಇದಿಷ್ಟು ಕಟ್ ಮಾಡ್ತೀನಿ. ಈ ಥರ ರೆಡಿ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಒಂದು ಸೈಡ್ ಓಪನ್ ಮಾಡಿ. ಇಲ್ಲಿ ನೋಡಿ, ಈ ಕಡೆ ಯಾವ ಸೈಡು ಮಾಡಬೇಡಿ. ಬಾಕ್ಸ್ ಕಡೆ ಒಂದು ಸೈಡ್ ಮಾತ್ರ ಓಪನ್ ಮಾಡ್ಕೊಳ್ಳಿ. ಈಗ ಎಲ್ಲ ತೆಗೆದು ಫಿಕ್ಸ್ ಮಾಡಿ. ಈಗ ನೋಡಿ, ಆರ್ಗನೈಸ್ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡ್ತಿರ್ಬೋದು. ನೋಡಿ, ಎಲ್ಲ ಸೆಕ್ಷನ್ ವೈಸು. ಇದೆಲ್ಲ ಹ್ಯಾಂಡ್ ಕರ್ಚಿಪ್ಪು, ಇದೆಲ್ಲ ಸಾಕ್ಸು, ಇದು ಬನೇನು, ಅಂಡರ್ವೇರು, ಆಮೇಲೆ ಇದು ಅವನು ಟೈ ಇದು ಬರುತ್ತೆ ಅದು, ಆಮೇಲೆ ಇನ್ನು ತೋರಿಸ್ತೀನಿ ಅವನು ಕರಾಟೆ ಬೆಲ್ಟ್ಸು ಎಲ್ಲ ನೋಡಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಬೋದು. ನೋಡಿ, ಈ ಥರ ಬಾಕ್ಸಿಂದ 0 ಕಾಸ್ಟ್ ಅಂದ, ಅದಕ್ಕೆ ನಾನು ಹೇಳಿದ್ದು. ನೋಡ್ತಿರ್ಬೋದು. ನೋಡಿ, ಮಕ್ಕಳು ಈ ಜೇಂಗಾ ಗೇಮ್ ಅಂತ ಗೊತ್ತಿರುತ್ತೆ ನಿಮಗೆ. ಜೇಂಗಾ ಆಡ್ಬಿಟ್ಟು ಇಲ್ಲಿ ನೋಡಿ ಈ ಥರ ಅರ್ಧಂಬರ್ಧ ಆಡಿ ಈ ಥರ ಎಲ್ಲ ಚೆಲ್ಲಾಡ್ಬಿಟ್ಟಿರ್ತಾರೆ. ಅದ್ರ ಬಾಕ್ಸ್ ಅಂತೂ ಹೋಗ್ಬಿಟ್ಟಿದೆ. ಹಾಗಾಗಿ ನೀವು ಈ ಥರ ಶಾಪಿಂಗ್ ಮಾಡಿರ್ತೀರಲ್ವ, ಈ ಥರ ಬ್ಯಾಗ್ ಇತ್ತಂತಂದರೆ ಅದರಲ್ಲಿ ನೀಟಾಗಿ ಜೋಡಿಸಿ ನೀವು ಎತ್ತಿಟ್ಕೋಬೋದು. ನೋಡಿ, ಈ ಥರ